ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬಾನೇ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಜೊತೆ ಇವತ್ತಿನ ದಿನ ಯಾವ ತರ ಇರುತ್ತೆ ಅಂತ ಹೇಳಿ ಇವತ್ತಿನ ಜೊತೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಒಂದು ರೆಸಿಪಿನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ. ಅದೇನಪ್ಪ ಅಂತ ಅಂದ್ರೆ, ಸಂಡೇ ಅಂತ ಅಂದ್ರೆ ನಾವು ಯೂಸಲಿ ಅನ್ನ ಸಾಂಬಾರ್ ತಿನ್ನೋದು ಕಮ್ಮಿನೇ. ಸೊ ಅದಕ್ಕೆ ನಾವು ಟೊಮೆಟೊ ಬಾತ್ ಆಮೇಲೆ ಪಲಾವ್ ಈ ತರ ಮಾಡೋದು ಜಾಸ್ತಿ. ಲಾಸ್ಟ್ ಟೈಮ್ ನೋಡಿದ್ರಿ ನೀವು, ಮಶ್ರೂಮ್ ಪಲಾವ್ ಮಾಡಿದ್ದೆ. ಸೊ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಇವಾಗ ನಾನು ಟೊಮೆಟೊ ಬಾತ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದನ್ನು ಮೆಲ್ಟ್ ಆಗಿ, ಹಸ್ಬೆಂಡ್ಗೆ ಜಾಸ್ತಿ ಮಸಾಲೆ ಇದ್ರೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಲೈಟ್ ಆಗಿ ಯಾವ ತರ ಒಂದು ಮಸಾಲೆ ಜಾಸ್ತಿ ಹಾಕ್ದೇನೆ ಲೈಟ್ ಆಗಿ ತುಂಬಾ ಚೆನ್ನಾಗಿ ಯಾವ ತರ ಒಂದು ಟೊಮೆಟೊ ಬಾತ್ ಮಾಡೋದಂತ ಇವತ್ತು ಆ ರೆಸಿಪಿ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತೀನಿ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೊಮೊಟೊ ಬಾತ್ ಮಾಡೋಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ. ಫಸ್ಟ್ ನಾನಲ್ಲಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಸಿ ಕಾಯಿ ಹಾಗೆ ಹಸಿಮೆಣಸು, ಬೆಳ್ಳುಳ್ಳಿ ಹಾಗೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿಮೆಣಸು ಬೇಡ, ಖಾರ ಪುಡಿ ಹಾಕ್ಕೊಳ್ತೀನಿ ಅಂದರೆ ಹಾಕಿ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಖಾರ ಪುಡಿ ಕೂಡ ಯೂಸ್ ಮಾಡ್ಬೋದು. ನಾನು ಎರಡೂ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ರುಬ್ಕೊಳ್ಳೋಕ್ಕೆ ಅದಷ್ಟು ಹಾಕ್ಕೊಂಡು ಫಸ್ಟ್ ರುಬ್ಕೊಳ್ಳೋಣ. ಯಾಕಂದರೆ ನಾನು ಹಸಿ ಕಾಯಿನ ಹೆಚ್ಚಿಟ್ಕೊಡೋದ್ರಿಂದ ಅದು ಸ್ವಲ್ಪ ಗ್ರೈಂಡ್ ಆಗಬೇಕು, ಚೆನ್ನಾಗಿ ಹುಡಿ ಹುಡಿಯಾಗಿ ಆಗಬೇಕು. ಆನಂತರ ನಾವು ಟೊಮೆಟೊನ ಹಾಕ್ಕೊಬೇಕು. ಇಲ್ಲಾಂತಂದರೆ ಅದು ಹಸಿ ಹಾಗೆ ಸುಮ್ಮನೆ ಟೊಮೆಟೊ ಹಾಕೊಂಡ್ಬಿಟ್ರೆ ಕೊಬ್ಬರಿ ನುಣ್ಣಗಾಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಈ ಥರ ಆದಮೇಲೆ ನಾವು ಇದಕ್ಕೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಮಾಡ್ಕೊಳ್ಳೋಣ. ಖಾರ ಪುಡಿ ನೀವು ಮಸಾಲೆ ಮಾಡುವಾಗಲೇ ಹಾಕೋಬೋದು. ನಾನು ರುಬ್ಕೊಳ್ಳೋಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಇವಾಗ ಹಸಿಮೆಣಸು ಕೂಡ ಹಾಕ್ಕೊಳ್ತೀನಲ್ಲ, ಜಾಸ್ತಿ ಸ್ಪೈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಗರಂ ಮಸಾಲ ಜಾಸ್ತಿ ಬೇಡ. ನಾನು ಇವಾಗಲೇ ಹೇಳಿದ್ದೆ ನಿಮಗೆ, ತುಂಬ ಹೆವಿ ಮಸಾಲ ಆದರೆ ಹಸ್ಬೆಂಡಿಗೆ ಇಷ್ಟ ಆಗೋದಿಲ್ಲ ಅಂತ. ಮೆಲ್ಟ್ ಆಗಿದೆ. ಸೊ ಸ್ವಲ್ಪನೇ ಗರಂ ಮಸಾಲ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಆನಂತರ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಕೂಡ ಹಾಕೊಬೋದು. ಆಮೇಲೆ ಚಕ್ಕೆ, ಲವಂಗ, ಚಕ್ರ ಮಗ್ಗು ಹಾಗೆ ಮರಾಠ ಮಗ್ಗು ಹಾಕ್ಕೊಂಡು ಒಂದು 2 ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಇಲ್ಲ. ಹಾಕ್ಕೊಂಡು ಆಮೇಲೆ ಒಂದೆರಡು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಹಾಗೆ ಪಲಾವ್ ಎಲೆ ಒಂದೆರಡು, ಅದು ಫ್ಲೇವರಿಗೋಸ್ಕರ ಹಾಕಿದ್ರೂ ನಡೆಯುತ್ತೆ. ಸೊ ನಾನು ಹಾಕ್ತಾ ಇದ್ದೀನಿ ಹಾಗೆ. ನಂತರ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಬೇಕಾದರೆ ಹಾಕ್ಬೋದು, ಸ್ಕಿಪ್ ಕೂಡ ಮಾಡ್ಬೋದು. ಸೊ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಸೊ ಈ ಥರ ಹಾಕ್ಕೊಂಡು ಸ್ವಲ್ಪ ಚಟಪಟ ನಂತರ ನಾವು ಕರಿಬೇವೆಲೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಇದು ಮಿದುವಾಗೋ ತನಕ ನಾವು ಬಾಡಿಸ್ಕೊಬೇಕಾಗತ್ತೆ. ನೋಡಿ, ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಆನಂತರ ನಾನಿಲ್ಲಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಟೊಮೆಟೊ ತೊಗೊಂಡೆ ನಾನು. ಟೊಮೆಟೊ ಬಂತಂದರೆ ಸ್ವಲ್ಪ ಟೊಮೆಟೊನ ಮೇನ್ ಆಗಿರುತ್ತಲ್ವ, ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ 1 ಟೊಮೆಟೊ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡೆ. ರುಬ್ಬಕ್ಕೆ ಒಂದು 3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಆನಂತರ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನೆಕ್ಸ್ಟ್ ನಾನು ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಏನಾಗುತ್ತೆ ಅಂತ ಸ್ವಲ್ಪ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಈ ಪಲಾವ್ ಆಗಲಿ ಟೊಮೆಟೊ ಬಾತ್ ಆಗಲಿ. ಸೊ ನಾನು ಎಲ್ಲದಕ್ಕೂ ಹಾಕ್ತೀನಿ, ನಿಮಗೆಲ್ಲ ಗೊತ್ತಿದೆ ಆಲ್ಮೋಸ್ಟು. ಸೊ ನಂತರ ಸ್ವಲ್ಪ ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ, ಅಂದರೆ ಇದರಲ್ಲಿ ಎಣ್ಣೆ ಅಂಶ ಬಿಡೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಆ ಥರ ಆಗಿದೆ. ಸೊ ನಂತರ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೇನೆ. ಎಷ್ಟು ಬೇಕು ನೋಡಿಬಿಟ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗಲೇ ಆಡ್ಕೊಬೇಡಿ, ಯಾಕಂದರೆ ನಾನು ಮಿಕ್ಸಿ ಜಾರ್ಗೆ ಮಸಾಲೆ ಮಾಡಿಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆನಂತರ ಹಾಕ್ಕೊಂಡೆ. ಆನಂತರ ಅಕ್ಕಿ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಂಡು ಆನಂತರ ಸ್ವಲ್ಪ ಇದನ್ನು ಕುದಿ ಬಂದಮೇಲೆ ನಿಮಗೆ ನೀರು ಎಷ್ಟು ಬೇಕು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ. ಲಾಸ್ಟ್ ಫಿನಿಶ್ ಆಗಿ ನಾನು ಕೊತ್ತಂಬರಿ ಸೊಪ್ಪಂತೂ ನಾನು ಮಿಸ್ ಮಾಡೋದಿಲ್ಲ ಯಾವುದೇ ಒಂದು ಅಡುಗೆಗೆ. ಸೊ ಹಾಕ್ತಾಯಿದ್ದೀನಿ. ನೀವು ಹಾಕ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ನಂತರ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಸ್ಕಿಪ್ ಮಾಡಿದ್ದೆ ಹೇಳೋದು. ಸೊ ಹಾಕ್ತಾಯಿದ್ದೀನಿ ಇವಾಗ. ಕೊಲೆದ ಹಾಕಿದರೆ ಒಳ್ಳೆಯದು. ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಂಡು ಆನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಒಂದು 2 ವಿಸಿಲ್ ಆದರೆ ಸಾಕಾಗುತ್ತೆ. ಸೂಪರಾಗಿರೋ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗಂತೂ ಬೇಸಿಗೆ ಕಾಲ, ಬಿಸಿ ಬಿಸಿಯಾಗಿ ಅನ್ನ ಸಾಂಬಾರು ತಿನ್ನೋಕ್ಕಂತೂ ಆಗೋದಿಲ್ಲ. ಈ ಥರ ಟೊಮೆಟೊ ಬಾತ್ ಮಾಡಿಕೊಂಡು ತಿನ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ಬಜ್ಜಿ ಕೂಡ ಮಾಡ್ಕೊಬೋದು. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ.
ನೆಕ್ಸ್ಟ್ ಬಂದು ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸಾಟರ್ಡೆ ಅವ್ರದ್ದು ಹುಟ್ಟಿದ ಹಬ್ಬ. ಸೊ ಜನ್ಮದಿನ ಇವತ್ತು ರಾಘವೇಂದ್ರ ಸ್ವಾಮಿ ಅವ್ರದ್ದು. ಸೊ ಅದಕ್ಕೆ ಹೋಗಿ ಬರೋಣ ಅಂತ. ಹಾಗೆ ಮೊನ್ನೆ ಗುರುವಾರ ಹೋದಾಗಲೇ ಅಲ್ಲೇ ಅನೌನ್ಸ್ ಮಾಡಿದ್ರು ಅಲ್ಲಿನೇ. ಸೊ ಶನಿವಾರ ತುಂಬ ಚೆನ್ನಾಗಿರುತ್ತೆ ಬನ್ನಿ ಅಂತ ಹೇಳಿ. ಸೊ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ವಿ. ಸ್ವಲ್ಪ ಹೋಗೋಷ್ಟೊಳಗೆ ಲೇಟ್ ಆಗಿತ್ತು. ಬಟ್ ಅವತ್ತು ದರ್ಶನ ಚೆನ್ನಾಗಿ ಸಿಕ್ತು ಅಂತಲೇ ಹೇಳ್ಬೋದು. ಒಳ್ಳೆ ದರ್ಶನ ತೊಗೊಂಡು ಆನಂತರ ಅಲ್ಲೇ ಪ್ರಸಾದ ಕೂಡ ಇರುತ್ತೆ. ಪ್ರಸಾದ ತೊಗೊಂಡು ಬಂದ್ವಿ. ಫುಲ್ ವಿಡಿಯೋ ಇದೆ, ನೋಡ್ಕೊಳ್ಳಿ. ಬೇರೆಯವರಿಗೆ ಸ್ಥಳಾವಕಾಶ ಮಾಡಿಕೊಡಿ. ದರ್ಶನ ಆದ್ಮೇಲೆ ಮುಂದೆ ಹೋಗ್ತಾ ಇರಿ. ಅಲ್ಲಿ ಕೂತ ಅಲ್ಲಿ ಬರಲ್ಲ, ತಿನ್ ಬೇಗ. ಕಣ್ಣಿ ಮುಡಿಕೆ ತಿನ್. ಮನೆಯದು ಈಚೆ ಆಡೋದೆಲ್ಲ ನೋಡಿರ್ತೀರ ನನ್ನ ವಿಡಿಯೋದಲ್ಲಿ. ಬಟ್ ಮನೆಯಲ್ಲಿ ಅವನು ಹೇಗಿರ್ತಾನೆ ಅಂತಂದರೆ ನೋಡಿ, ಇದೇ ಥರ ಮಾಡೋದವನು. ಯಾವುದೊಂದು ಕಬೋರ್ಡ್ ಬಿಡಲ್ಲ, ಯಾವುದೊಂದು ಐಟಮ್ ಬಿಡಲ್ಲ. ಸೊ ಯಾವುದವನಿಗೆ ಕೈಗೆ ಇಟ್ಕೊತೋ ಎಲ್ಲ ತಗೊಂಡು ಆಟ ಆಡ್ತಿರ್ತಾನೆ. ಸೊ ಹಾಗೆ ಅವನು ಕಿತಾಪತಿ ಮಾಡ್ತಾ ಇದ್ದ. ಒಂದು ಟಾಯ್ಸ್ ಬೇರೆ ತೊಗೊಂಡಿದ್ದ. ಹಾಗೆ ನನ್ನ ಕಿಚನ್ ಐಟಮ್ ಬೇರೆ ಬೇಕು ಅವನಿಗೆ. ಸೊ ಖಾಲಿ ಬಾಕ್ಸ್ ಆಗಿರ್ಬೋದು ಎಲ್ಲನೂ ಒಂದು ಹತ್ರ ಇಟ್ಟಿರ್ತೀನಿ ಕಬೋರ್ಡಲ್ಲಿ. ಎಲ್ಲ ತೊಗೊಂಡು ಆಟ ಆಡ್ತಾ ಇದ್ದ. ಸೊ ಹಾಗೆ ನಾನು ಬೈದ್ಬಿಟ್ರೆ ಸುಮ್ಮನಾಗ್ಬಿಡ್ತಾನೆ. ಬಟ್ ಇವಾಗ ಸುಮ್ಮನೆ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಅವ್ನ ಕೆಲಸ ಅವ್ನು ಮಾಡ್ತಾಯಿದ್ದ. ಸೊ ನೋಡಿ, ನಾನು ನೋಡ್ತಾನೆ ಏನಾದ್ರು ಬೈತಾಳ ಮಮ್ಮಿ ಅಂತ. ಸರಿ ಇಟ್ಕೋ ಅಂತ ಅಂದಿಗೆ ಸುಮ್ಮನೆ ಇಟ್ಕೊಳ್ತಾ ಇದ್ದಾನೆ. ನೋಡಿ, ತೋರಿಸ್ತಾ ಇದ್ದಾನೆ ಏನಾದರೂ ಬೈತೀನಿ ಅಂತ. ಬಟ್ ಸುಮ್ಮನೆ ಇದ್ದೆ, ವಿಡಿಯೋಗೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು. ಸೊ ಅವನು ಖಾಲಿ ಬಾಕ್ಸೆಲ್ಲ ಎತ್ತಾಕ್ಬಿಟ್ಟು ಆಟಾಡ್ತಾ ಇದ್ದ. ಸೊ ಇದೇ ಥರ ಅವನು ಮನೇಲಿದ್ದರೆ ಸುಮ್ಮನೆ ಅವನು ಅಂದರೆ ಡೀಸೆಂಟಾಗಿರೋ ವೀಡಿಯೋಸ್ ಎಲ್ಲ ನೋಡಿರ್ತೀರ. ಬಟ್ ಇದು ಒಂದು ಫ್ಯಾಕ್ಟ್ ಮನೇಲಿರೋದು ಹೇಗಿರ್ತಾನೆ ಅಂತ. ಸೊ ಒಂದು ಟಾಯ್ಸ್ ಬರೀ ಶೋಕೇಸಲ್ಲಿ ಹಿಡ್ದಾಗಿದೆ, ಒಂದೂ ಆಡೋದಿಲ್ಲ. ಸುಮ್ಮನೆ ಅದು ಇದು ಬಾಕ್ಸ್ಗಳು ಬೇಕು. ಆಮೇಲೆ ತೊಳೆದಿಟ್ಟಿರೋ ಪಾತ್ರೆಗಳು ತೊಗೊಳ್ತಾನೆ ಆಟಾಡೋಕ್ಕೆ, ಗ್ಲಾಸ್ಗಳು ಏನೇನೋ ಬೇಕು ಅವನಿಗೆ ಆಟಾಡೋಕ್ಕೆ. ಆಮೇಲೆ ಬಟ್ಟೆಗಳು ಕಿತ್ತಾಕ್ತಾ ಇರ್ತಾನೆ. ಸೊ ಇದೇ ಥರ ಮಾಡ್ತಿರ್ತಾನೆ. ಹಾಗೆ ಅವನ್ನ ಸಂಜೆ ಆಯಿತು, ನಾವು ಇಲ್ಲೇ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಹೋದ್ವಿ. ತುಂಬ ದಿನ ಆಗಿತ್ತು ಹೋಗ್ತಾ ಅಂತಲೇ ಹೇಳ್ಬೋದು. ಸೊ ಹೋಗ್ಬಿಟ್ಟು ಆಟ ಆಡಿಸ್ಕೊಬೇಡ ಅಂತ. ಊರಿಂದ ಬಂದಮೇಲೆ ಹೋಗಿರಲಿಲ್ಲಾಗಿತ್ತು. ಸೊ ಅವನಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾನೆ ಇವಾಗಂತೂ. ಫಸ್ಟಿಗೆಲ್ಲ ಕರ್ಕೊಬಂದಾಗ ಆಡ್ತಾನೆ ಇಲ್ಲ, ಹೆದ್ರು ಬಿಡೋನು, ಭಯ ಪಡೋನು, ಅಳ್ತಾ ಇರೋನು. ಸೊ ಇವಾಗ ಆಗಲ್ಲ, ಸುಮ್ಮನೆ ಕೂರಿಸ್ಬಿಟ್ಟೆ ಆಡ್ತಿರ್ತಾನೆ. ಅದರಲ್ಲೂ ತುಂಬ ಖುಷಿ ಪಡ್ತಾನೆ ಕೂಡ. ಅದಕ್ಕೆ ನಮಗೆ ಮನ್ವಿತನ ಒಂದು ವಾರಕ್ಕೊಂದ್ಸಲ ಯಾರು ಕರ್ಕೊಬರೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅವ್ನ ಖುಷಿ ನೋಡೋಕ್ಕೆ ತುಂಬಾ ಇಷ್ಟ ನಮ್ಗೆ. ಅದಕ್ಕೋಸ್ಕರ ಅವನಿಗೆ ಇವಾಗ ಮೆಟ್ಲು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾನೆ. ಅಲ್ಲಿಂದ ಬಂದು ಅವನೇ ಕೂತ್ಕೊಂಡು ಅವನೇ ಅದು ಜಾರಬಂಡಿ ಆಡ್ತಾನೆ. ತುಂಬ ಚೆನ್ನಾಗಿ
ನಿದ್ದೆ ಮಾಡಿಬಿಡಿ ಮತ್ತೆ ಮನೋ. ಪಪ್ಪ ನಡ್ತೈತೆ ಮಣ್ಣು. ಮಣ್ಣು ಹೇಳೋದಂದ್ರೆ ಮೊದಲೇ ಇಷ್ಟ ನನಗೆ. ಅದಾ ಇದು ತಗ ಮೇಲ್ಗಡೆ. ಯಾವ ಸತ ಹೊಡಿಬಾರ್ದು ಮನು. ಸಿ ಪಾಪ ಸಾಯಿಸ್ಬಾರ್ದು ಕಣ ನೋಡು, ಬ್ಯಾಡ್ ಬಾಯ್. ಹಾಂ ಬಾ. ಹಾಂ ಬಾ, ಈ ಕಡೆ ಬಾ. ಹಾಂ ಇಲ್ಲಿ ಬಾ, ಇಲ್ಲಿ ಬಾ, ಮುಂದೆ ಬಾ. ಹಾಂ ಇಲ್ಲಿ ಕುತ್ಕೋ 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 ಕುತ್ಕೋ. ಹಾಂ ಎಸ್. ಆ್ಯಕ್ಚುಲಿ ಇದು ಭಾನುವಾರದ ವಿಡಿಯೋ, ಅಂದರೆ ನಾನು ಸಾಟರ್ಡೇ ಫಿನಿಷ್ ಮಾಡಿಬಿಟ್ಟೆ ಆ ವಿಡಿಯೋನ. ಇದು ಭಾನುವಾರ ಸಂಜೆ. ಇವತ್ತು RCB ವುಮೆನ್ಸ್ ಲೀಗ್ ಇತ್ತು. ಸೊ ಅದು ಫೈನಲ್ ಇವತ್ತು. ಸೊ DC ಮತ್ತು RCB. ಸೊ ಇದರಲ್ಲಿ ಐ ಹೋಪ್ ನಮಗೆಲ್ಲ ಅಂದ್ಕೊಂಡಿದ್ದು RCB ವಿನ್ ಆಗುತ್ತೆ ಅಂತ. ಸೊ ನನಗೆಲ್ಲ ಅನಿಸಿತ್ತು ಟಾಸ್ ಸೋತ್ಬಿಡ್ತಲ್ವ, ಸೊ ಏನಾಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಹಸ್ಬೆಂಡ್ ಹೇಳಿದರು ಕಾನ್ಫಿಡೆಂಟಾಗಿ ವಿನ್ ಆಗೇ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಪ್ರತಿಯೊಂದು ಮ್ಯಾಚಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಆಡ್ತಾ ಬಂದ್ರಲ್ವ. ಸೊ ಅನಿಸಿತ್ತು ಗೆಲ್ತಾರೆ ಅಂತ. ಫೈನಲಿ RCB ವಿನ್ ಆಯಿತು. ಸೊ ಹಾಗೆ ನೋಡ್ತಾ ಇದ್ವಿ. ಹಾಗೆ ಮನ್ವಿತಾಗೆ ಹಂಸಿಕಾ, ಆಮೇಲೆ ಒಂದು ಪರಿ ಅಕ್ಕ, ಇಲ್ಲ ಹುಡುಗರೆಲ್ಲ ಬಂದಿದ್ದರು. ಸಂಡೇ ಆಗಿರೋದ್ರಿಂದ ಆಟಾಡೋಕ್ಕೆಲ್ಲ ಬಂದಿದ್ದರು. ಸೊ ಅವರು ಹೈಡ್ ಆ್ಯಂಡ್ ಸೀಕ್ ಆಟಾಡ್ತಾಯಿದ್ರು. ಹಾಗೆ ಒಂದು ಕ್ಯಾಪ್ಚರ್ ತೊಗೊಂಡೆ. ಅದ್ರ ಜೊತೆ ನಾನು ಒಂದು ಸಾಂಬಾರು ಕೂಡ ಮಾಡ್ತಾಯಿದ್ದೆ. ಅದ್ರ ಜೊತೆ ಅದ್ರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡಿಕೊಂಡೆ. ಬನ್ನಿ, ವೀಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ. ಸಾಂಬಾರು ರೆಸಿಪಿನ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ಹೇಳೋಕ್ಕೆ. ಸೊ ಬನ್ನಿ. ಮನೆಯಿತು, ಆಮೇಲೆ ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ಸೊ ನೋಡಿ, ಎಲ್ಲ ಕಿತ್ತಾಕ್ಬಿಟ್ಟು ಆಟಾಡ್ತಾಯಿದ್ದಾರೆ. ಹೈಡ್ ಆ್ಯಂಡ್ ಸೀಕ್ ಆಡ್ತಾಯಿದ್ರು. ಮನೆ ತುಂಬ ಸ್ಪೇಸ್ ಇಲ್ಲ, ಆದ್ರೂ ಅಲ್ಲೇ ಆಟಾಡ್ತಾಯಿದ್ರು. ಈಚೆ ಹೋಗೋಕ್ಕೆ ಸೊಳ್ಳೆ ಒಳಗೆ ಬರುತ್ತೆ ಅಂತ ಬಿಡ್ತಿರ್ಲಿಲ್ಲ. ಸೊ ಹಾಗೆ ಒಳಗಡೆ ಆಟಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೆ. ಸೊ ಹಾಗೆ ನೆನಪಾಯಿತು ಒಂದು ರೆಸಿಪಿ ಶೇರ್ ಮಾಡೋಣ ಅಂತ. ಒಂದು ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಇದು ಬೇರೆ ಥರ ಸಾಂಬಾರು, ಯಾವುದೋ ಒಂದು ಹುರಿಯೋ ಅವಶ್ಯಕತೆ ಇರೋದಿಲ್ಲ. ಸುಮ್ಮನೆ ಹಾಗೆ ಹಸಿದೆ ರುಬ್ಕೊಂಡ್ಬಿಟ್ಟು ಹಾಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಮುದ್ದೆಗೆಲ್ಲ ನಾನು ಇದೇ ಥರ ಸಾಂಬಾರು ಮಾಡೋದು. ಮುದ್ದೆಗೆ, ಆಮೇಲೆ ಏನಾದರೂ ರೊಟ್ಟಿಗೆ ಏನಾದರೂ ಬೇಕಾದರೆ ಇದರದ್ದು ಸ್ವಲ್ಪ ದಪ್ಪ ಸಾಂಬಾರು ಇದೇ ಥರ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ರೈಸು ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಸೊ ಹಾಗೆ ಮಕ್ಕಳು ಆಟಾಡ್ತಾಯಿದ್ರು. ಅವ್ರ ಜೊತೆನೇ ಅವ್ರು ನೋಡ್ತಾ ನಾನು ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಜಜ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಕರಿಬೇವೆಲೆ ಹಾಕ್ಕೊಂಡು ಮಸಾಲೆ ರೆಡಿ ಮಾಡಿಕೊಂಡೆ. ಮುಂಚೆ ನಾನು ಈ ಥರ ಮಾಡ್ಕೊಬಿಡ್ತೀನಿ. ಸಾಂಬಾರು ಆದಮೇಲೆ ಲಾಸ್ಟಿಗೆ ಹಾಕೋದಿಲ್ಲ ನಾನು, ಈ ಒಂದು ಸಾಂಬಾರಿಗೆ ಅಷ್ಟೇ. ಸೊ ನೋಡಿ, ಈ ಥರ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು, ಆನಂತರ ರುಬ್ಬಕ್ಕೆ ಏನು ಬೇಕಂತ ಅಂದರೆ ಹಸಿ ಕಾಯಿ,
ಆಮೇಲೆ ಟೊಮೆಟೊ, ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಬಿಟ್ಕೊಳ್ತೀನಿ. ಇಷ್ಟೇ 4ಕ್ಕೆ ಒಂದು ಐಟಮ್ನ ರುಬ್ಬಿಟ್ಕೊಳ್ಳೋದು. ಹುರಿಯೋ ಅವಶ್ಯಕತೆ ಇರೋದಿಲ್ಲ ಏನೂ. ಆಮೇಲೆ ನೀವು ಈರುಳ್ಳಿ ಹಾಕೋ ಹುರಿಯೋ ಅವಶ್ಯಕತೆ ಏನಿಲ್ಲ. ಈ ಹುರಿಯೋ ಸಾಂಬಾರು ಬೇರೆ, ಇದು ಹಾಗೆ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಮಾಡಿ ನೋಡಿ, ಈಸಿಯಾಗಿರುತ್ತೆ, ತುಂಬ ಬೇಗನೆ ಆಗುತ್ತೆ. ಸೊ ನೋಡಿ, ಇವಾಗ ರುಬ್ಕೊಂಡಿರೋ ಐಟಮ್ನ ಪೇಸ್ಟ್ನ ನಾನಿಲ್ಲಿ ಮಸಾಲೆ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ, ಎಲ್ಲ ಹಸಿ ಐಟಮ್ ಹಾಕಿರೋದಲ್ವ, ಹಸಿ ಸ್ಮೆಲ್ ಹೋಗೋ ತನಕ ನಾವು ಚೆನ್ನಾಗಿ ಇದನ್ನು ಹುರ್ಕೊಬೇಕಾಗತ್ತೆ. ಈ ಥರ ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು, ಆ ಥರ ನಾವು ಹುರ್ಕೊಬೇಕಾಗತ್ತೆ. ಸೊ ನೋಡಿ, ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು, ಸ್ವಲ್ಪ ದಪ್ಪ ಇತ್ತು, ತುಂಬ ಪೇಸ್ಟ್ ಥರ ಹಾಕ್ಕೊಂಡು ಇವಾಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಈಗ ಬೇಳೆ ಮತ್ತು ಮನೆಯಲ್ಲಿ ಬೂದುಕುಂಬಳಕಾಯಿ ಇತ್ತು ತಂದಿದ್ದು. ಸೊ ಅದನ್ನು ಮತ್ತು ಟೊಮೆಟೊ, ಈರುಳ್ಳಿ ಎರಡನ್ನೂ 3-4 ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೆ. ಸೊ ಅದನ್ನು ಬೇಳೆನ ಇದು ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ಆ್ಯಡ್ ಮಾಡಿಕೊಂಡು ಉಪ್ಪು, ಖಾರ, ಹುಳಿ ಹಾಕ್ಕೊಂಡ್ರೆ, ಖಾರ ಹಾಕಿರ್ತೀವಿ, ಉಪ್ಪು, ಹುಳಿ, ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಹಾಕ್ಕೊಂಡು ಮಾಡಿಕೊಂಡ್ರೆ ಆಯಿತು, ಸಖತ್ತಾಗಿರುತ್ತೆ. ಸೊ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮ್ಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾವು ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತೀವಿ, ಯಾಕಂದರೆ ಮನ್ವಿತಿಗೆ ಜಾಸ್ತಿ ಖಾರ ಅನಿಸ್ಬಾರ್ದಲ್ವ. ಸೊ ಅದಕ್ಕೋಸ್ಕರ ಬೆಲ್ಲ ಹಾಕಿದರೆ ಅದು ಖಾರ ಮುರಿಯುತ್ತೆ, ಅದಕ್ಕೋಸ್ಕರ ಹಾಕ್ತೀನಿ. ಜಾಸ್ತಿ ಇಲ್ಲ ಅಂತಂದ್ರೆ ಸ್ವಲ್ಪ ಕೂಡ ಹಾಕ್ಬೋದು. ನೋಡಿ, ಈಗ ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆ ದಾಲ್ನ ಹಾಕ್ತಾಯಿದ್ದೀನಿ. ನಿಮಗೆ ಬೇರೆ ಏನಾದರೂ ತರಕಾರಿ ಬೇಕಾದ್ರೆ ಹಾಕ್ಬೋದು. ಬೂದುಕುಂಬಳಕಾಯಿ ಒಳ್ಳೆ ಐಟಮ್ ಸಾಂಬಾರಿಗೆ. ಸೊ ಅದಕ್ಕೆ ಹಾಕ್ಕೊಂಡು ಈ ಥರ ಮಾಡಿಕೊಂಡೆ. ಸ್ವಲ್ಪ ಇದು ಕುದಿ ಬಂದಮೇಲೆ ನಾನು ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಈಗ ಆಲ್ರೆಡಿ ಟೊಮೆಟೊ ಹಾಕಿರ್ತೀನಿ, ಸ್ವಲ್ಪನೇ ಹಾಕ್ಕೊಳ್ತೀನಿ. ನಿಮ್ಗೆ ಬೇಕಾದ್ರೆ ಹಾಕ್ಬೋದು. ಇವಾಗ ಟೊಮೆಟೊ ಹಾಕಿರೋದ್ರಿಂದ ಅದು ಹಾಕೋ ಅವಶ್ಯಕತೆ ಇಲ್ಲ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು, ಆನಂತರ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪಂತೂ ಹೇಳ್ದಂಗೆ ಯಾವುದಕ್ಕೂ ಯೂಸ್ ಮಾಡದೇ ಇರೋದಿಲ್ಲ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೂಪರಾಗಿರೋ ಸಾಂಬಾರು ರೆಡಿ ಆಗುತ್ತೆ. ನೀವು ಇಡ್ಲಿ ಕೂಡ ಹಾಕ್ಕೊಬೋದು. ನೋಡಿ, ನಾನು ಹೇಳಲಿಲ್ಲ ಅದನ್ನು, ಇಡ್ಲಿ ಕೂಡ ಸಖತ್ತಾಗಿರುತ್ತೆ ಈ ಟೇಸ್ಟ್ ಸಾಂಬಾರು. ಈ ಥರ ಮಾಡ್ಕೊಳ್ಳಿ, ಈಸಿಯಾಗಿರುತ್ತೆ ಕೂಡ, ಟೇಸ್ಟಿಯಾಗಿರುತ್ತೆ. ಓಕೆನಾ? ಮತ್ತು ಬೇರೆ ವಿಡಿಯೋಸ್ ಏನಾದರೂ ಅಂದರೆ ರೆಸಿಪೀಸ್ ಏನಾದರೂ ನೆಕ್ಸ್ಟು ಬ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋಸ್ ನೋಡಿ. ಓಕೆನಾ? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನಂತಂದರೆ ನಿಮ್ಮ ಅನಿಸಿಕೆ ಏನಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನನಗೆ. ಓಕೆನಾ? ಬನ್ನಿ. RCB ಓನ್ ದ ಮ್ಯಾಚ್, ಫಸ್ಟ್ ಟೈಮ್ ಕಪ್ ಗೆದ್ದಿದೆ. ಸಖತ್ ಖುಷಿ ಆಗ್ತಾ ಇದೆ. ಹಸ್ಬೆಂಡ್ ಹೇಳಿದ್ರು ಆಲ್ರೆಡಿ ಅವರು ವಿನ್ ಆಗ್ತಾರೆ ಅಂತ, ಹಾಗೆ ಆಯಿತು. ಸೊ ನಾನು ಕೂಡ ಗೆಸ್ ಮಾಡಿದ್ದೆ. ಟಾಸ್ ಹೋತಾರಲ್ವ, ಅವಾಗ ಒಂದು ಸ್ವಲ್ಪ ಪುಕ ಅಂತ ಇತ್ತು. ಫೈನಲಿ ಮ್ಯಾಚ್ ವಿನ್ ಆಯಿತು. ಕಂಗ್ರ್ಯಾಚುಲೇಷನ್ RCB. ಹಾಗೆ ಮೆನ್ಸ್ ಕೂಡ ಗೆದ್ದರೆ ಎಷ್ಟು ಖುಷಿ ಆಗುತ್ತಲ್ಲ ಈ ವರ್ಷ. ವುಮೆನ್ ಅಂತೂ ಗೆದ್ದರು, ಮೆನ್ ಗೆದ್ದರೆ ಸಖತ್ ಖುಷಿ ಆಗುತ್ತೆ. ಓಕೆ.